ಇಷ್ಟು ದಿನಗಳ ಕಾಲ ತಣ್ಣಗಿದ್ದ ಭೀಮಾ ತೀರದಲ್ಲಿ ಈಗ ಮತ್ತೆ ರಕ್ತದ ಕಲೆ ಬೀಳುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಗುಂಡಿನ ದಾಳಿಗೆ ಒಳಗಾಗಿ ಸಾವಿನ ಕದತಟ್ಟಿ ಬಂದಿರುವ ಭೀಮಾ ತೀರದ ಹಂತಕ ಭಾಗಪ್ಪ ಹರಿಜನ್ ತನ್ನ ವಿರೋಧಿಗಳಿಗೆ ಆವಾಜ್ ಹಾಕಿದ್ದಾನೆ. ವಿಜಯಪುರ ಜಿಲ್ಲೆಯ ಜನತೆಗೆ ಭೀಮಾ ತೀರದಲ್ಲಿ ಮತ್ತೆ ರಕ್ತದ ಕೋಡಿ ಹರಿಯುತ್ತಾ ಅನ್ನೋ ಆತಂಕ ಕಾಡ್ತಿದೆ. ಪ್ರಕರಣವೊಂದರ ವಿಚಾರಣೆಗಾಗಿ ಕೋರ್ಟ್ಗೆ ಆಗಮಿಸಿದ ಭಾಗಪ್ಪ ಹರಿಜನ್ ತನ್ನ ಉಸಾಬರಿಗೆ ಬಂದ್ರೆ 24 ಗಂಟೆಗಳಲ್ಲಿಯೇ ಬಂದೂಕು ಹಿಡಿತೀನಿ, ಹಣೆಗೆ ಹಚ್ಚಿ ಹೊಡಿತೀನಿ ಅಂತ ಗುಡುಗಿದ್ದಾನೆ. ಭೀಮಾ ತೀರದ ಹಂತಕನಾಗಿದ್ದ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಚಂದಪ್ಪ ಹರಿಜನನ ಸಂಬಂಧಿಕರು ನನಗೆ ಕಿರುಕುಳ ಕೊಡ್ತಿದ್ದಾರೆ. ನಾನು ಕಾಮ್ಚೋರ್ ಅಲ್ಲ ಅಂತ ಭಾಗಪ್ಪ ಹರಿಜನ್ ಎಚ್ಚರಿಕೆ ನೀಡಿದ್ದಾನೆ. ನನ್ನ ಪಾಡಿ ನಾನು ಇರ್ತೀನಿ, ನನ್ನ ಪಾಡಿ ತಲೆ ಕೆಡ್ಸಂದ್ರೆ ನಾನು 24 ಗಂಟೆದಾಗ ಯಾವಾಗಲೂ ಬಂದಕ್ಕೆ ಹಿಡಿತೀನಿ ಸರ್. ನೀವು ಯಾರು ಸಬರಿಗೆ ಹೋಗೋದಿಲ್ಲ? ಯಾರು ಸಬರಿಗೆ ಹೋಗಲ್ರಿ. ನನ್ನ ತನ ಬಂದ್ರೆ ಮನೆಗೆ ಹೊತ್ಕೊಂಡು ಹೊಡಿತೀನಿ ಸರ್. ನಾ ಬಿಡಲ್ಲ. ನಾ ಯಾರು ಬರದ ತಲೆ ಕೆಡ್ಸೋಲ್ಲ. ನಾನು ಬರದ ತಲೆ ಕೆಡ್ಸಂದ್ರೆ ನಾನು 24 ಗಂಟೆ ಹಣಿಗೆ ಹಚ್ಚಿ ಹೊಡಿತೀನಿ ಸರ್. ನಾನು ಕಮ್ಜೋರ್ ಇಲ್ಲ. ನಾನು ಇಷ್ಟೇ ಏನೋ ನಾನು ಡಿಪಾರ್ಟ್ಮೆಂಟ್ ಅಜ್ಜಿ ಆಗ್ಬಿಡೋದು, ಸಮಾಜಕ್ಕೆ ಯಾವ್ದು ಕಿರಿಕಿರಿ ಬೇಡ, ನಮ್ಮ ಇರ್ತೀನಿ ಸರ್. ನಾನು ಅವ್ರು ಏನಾರ ತಿಳಿದಿರ್ಬೇಕು ಭಾಗಪ್ಪ ಕಮ್ಜೋರ್ ಅಂತ ಹೇಳಿ ನನಗೆ. ಯಾಕಂದ್ರೆ ಸರ್ ನಾನು ಡಿಪಾರ್ಟ್ಮೆಂಟ್ ಬಾರದಾಗ ಗೌರವ ಅದ, ಸಮಾಜಕ್ಕೂ ನನ್ ಗೌರವ ಅದ. ಇನ್ನು ಭಾಗಪ್ಪ ಹರಿಜನನ ಹೆಸರು ಹೇಳ್ಕೊಂಡು ವಸೂಲಿ ದಂಧೆಯೂ ನಡೆಯುತ್ತಿದೆಯಂತೆ. ಆದ್ರೆ ಈ ಆರೋಪವನ್ನ ತಳ್ಳಿ ಹಾಕಿರೋ ಆತನ ಸಹಚರನಾಗಿದ್ದ ಕಿರಣ್, ಇದು ಸುಳ್ಳು, ನಾನು ಯಾರ ಬಳಿಯೂ ಹಣ ವಸೂಲಿ ಮಾಡಿಲ್ಲ ಎಂದಿದ್ದಾನೆ. ನಿನ್ನೆ ಕೋರ್ಟ್ದಲ್ಲಿ ಭಾಗಪ್ಪನವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾ ಇವತ್ತು ನೋಡಿದೆ, ಈಗ ನೋಡಿದೆ. ಮತ್ತು ಆ ಥರ ನಾ ಯಾರು ಅವ್ರ ಹೆಸರಾಯಿತು, ಭಾಗಪ್ಪನವ್ರದ್ದಾಯಿತು, ಯಾರ್ದೇ ಹೆಸರಾಯಿತು, ನಾ ಯಾರ ಕಡೆಯೂ ದುಡ್ಡು ಎತ್ತಿಲ್ಲ. ಮತ್ತು ಆಮೇಲೆ ಇದೆಲ್ಲ ಸುಳ್ಳು ಕಟ್ಟುಕತೆ ಇದೆ. ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ, ನನ್ನ ಬಗ್ಗೆ ಆಯಿತು, ಯಾರ ಬಗ್ಗೆ ಏನೂ ಆಯಿತು. ನಾ ಆ ಥರ ಎಲ್ಲಿ ಏನೂ ಕೆಲಸ ಮಾಡಿಲ್ಲ. ನಂದು ಬಿಸ್ನೆಸ್ ಬೇರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ. ಮತ್ತು ಆ ಬಿಸ್ನೆಸ್ ಒಳಗೆ ನಾ ಯಾಕೆ ಹೋಗಿ ಯಾರ್ದಾರೆ ಮತ್ತೊಬ್ಬರ ಹೆಸರು ಹೇಳಿ ದುಡ್ಡು ಎತ್ತಲಿ? ಅವ್ರಿಗೆ ಯಾರೋ ಮಿಸ್ಗೈಡೆನ್ಸ್ ಕೊಟ್ಟಿದ್ದಾರೆ. ಸದ್ಯ ನನ್ನ ತಂಟೆಗೆ ಯಾರು ಬರಬೇಡಿ ಅಂತ ಭಾಗಪ್ಪ ವಾರ್ನಿಂಗ್ ಕೊಟ್ಟಿದ್ದಾನೆ. ಅಲ್ಲದೆ ಚಂದಪ್ಪನ ಸಂಬಂಧಿಕರೇ ನನ್ನ ವೈರಿಗಳು ಅನ್ನೋದನ್ನ ಸೂಚ್ಯವಾಗಿ ಹೇಳಿದ್ದಾನೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲಿ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಕ್ಯಾಮ್ರಾಮ್ಯಾನ್ ಸುರೇಶ್ ಚಿನ್ನಗುಂಡಿ ಜೊತೆ ಶರಣು ಬಸಡಿ, TV5 ವಿಜಯಪುರ. ನಾವು ಕೊಟ್ಟು ತೋರಿಸಿ ಮಂದಿಯಲ್ಲಿ ರೊಕ್ಕ ತಗೋದು ಹಿಂಗೆ ಮಾಡಕತ್ತಿ ಅಂತ ಕೇಳಿದಾಗ, ಇಲ್ಲಣ್ಣ ಯಾರು ಹೇಳ್ತಾರ ಸುಳ್ಳೆ ಮಕ್ಕಳು ಸುಮ್ಮ ದೂರ ಮಾಡೋ ಸಲಹೆ ಹೇಳ್ತಾರ ಅಂತ ಮಂದಿಗೆ ಬೈದಿನಿ ಸರ್ ಅವನು. ಮತ್ತು ಈಗ ಜಮಖಂಡಿದ ಕೆಲವು ಜನ ಬಂದು ನಾನು ಇಲ್ಲೇ ಕೋರ್ಟಿಗೆ ಬಂದಾಗ ಕೇಳಿದೆ ಸರ್ ನಂಗೆ, ಅಣ್ಣ ಕಿರಣ್ ನಿಮ್ಮ ಹೆಸರು ಹೇಳಿ ದುಡ್ಡು ನಮ್ಮ ಬಂದಿದ್ದು ದುಡ್ಡು ತೊಗೊಂಡಾನ ಅಂತ ಹೇಳ್ರಿ. ನಾನಂದ್ರೆ ನಿಮ್ಗೆ ಯಾವ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿರಿ ಅಂತ ನಾನು ಅವ್ರಿಗೆ ಹೇಳಿದೆ ಸರ್. ನಾನು ಹೇಳೋಣ ಅವ್ರು ಜಮಖಂಡಿ PS ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಯಾರ ಸರ್. ಅವರು ಅರ್ಜಿ ತೊಗೊಂಡಾರತ್ರಿ. ತೊಗೊಂಡ್ಮ್ಯಾಗ ಸಾಹೇಬ್ರು ನನ್ನ ಜೊತೆ ಮಾತಾಡಿದ್ರಿ. ಕಿರಣ್ ನಿಮ್ಮ ಪರಿಚಯ ಅದ ನನ್ನ ಭಾಗಪ್ಪ ಅಂತ ಕೇಳಿದ್ರೆ ಸರ್ ಅವ್ರಿ. ಸರ್ ಪರಿಚಯ ಅದನ್ರಿ ಅಂತಂದ್ರೆ 3 ವರ್ಷ ಹಿಡಿದು ಪರಿಚಯ ಅಂತ ಸರ್. ನಾವು 2 ವರ್ಷ ಹಿಡಿದು ನನ್ನ ಹೆಸರು ಮ್ಯಾಗ ಅವ್ನು ದುಡ್ಡು ವಸೂಲಿ ಮಾಡ್ಕತ್ತಾನ ಸರ್ ಅಂತ ಹೇಳಿದ್ರಿ. ಇನ್ಕ್ವೈರ್ ಮಾಡಿ ಸಾಹೇಬ್ರಕ್ಕೂ ಹೇಳಿನಿ ಸರ್. ನಾವೇ ಬಾ ಅಂದ್ರೆ ಸ್ಟೇಷನ್ಗೂ ಬರ್ತೀನಿ ಸರ್. ಮತ್ತು ಫೋನ್ ಮೇಲೆ ಮಾತಾಡಂದ್ರೆ ಫೋನ್ ಮೇಲೆ ಮಾತಾಡ್ತೀನಿ, ಫೋನ್ ಮೇಲೆ ಮಾತಾಡಿದ್ರಿ ಸರ್. ನಾವೇ ಇಷ್ಟೇ ಸರ್. ನೋಡ್ರಿ ವಸೂಲಿ ಮಾಡ್ಯಾನಂತ ಸಾಹೇಬ್ರ. ಮತ್ತು ಇಲ್ಲಿ ಬಿಜಾಪುರದಾಗ ಒಬ್ಬರ ಬಳಿ 10 ಲಕ್ಷ ತೊಗೊಂಡಂತ ಸರ್. ಅವರು ನಾನು ಫೋನ್ ಮೇಲೆ ಮಾತಾಡ್ರಿ ಸರ್. ಅವ್ರ ಅಡ್ರೆಸ್ ಗೊತ್ತಿಲ್ಲ. ಒಬ್ಬರು 12 ಲಕ್ಷ ಕೊಟ್ಟು ಕಾರ್ ತೊಗೊಂಡಿದ್ರತ್ತೆ ರೀ. ಅದಕ್ಕೆ ತಿಂಗಳಿಗೆ 25 ಸಾವಿರ ಕೊಡ್ತೀನಿ ಅಂತ ಕಾರ್ ತೊಗೊಂಡು ಹೋಗ್ಯಾನ ಸರ್. ಆ ದುಡ್ಡನ್ನು ಕೊಟ್ಟಿಲ್ಲ, ಕಾರ್ನು ಕೊಟ್ಟಿಲ್ಲ ಸರ್. 3 ವರ್ಷ ಇರ್ತದೆ ರೀ ತೊಗೊಂಡು ಹೋಗಿ. ಅವರು ಮಾತಾಡ್ಯಾರ ಸರ್. ನಾವು ಅವೆಲ್ಲ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಮಾಡಿದಾಗ ಗೊತ್ತಾಗ್ಬೋದು ಸರ್ ಅವ್ರಿಗೆ. ಓಕೆ ಸರ್. ಹೆಸರು ದುರುಪಯೋಗ ಪಡ್ಕೊಳತ್ತಾರ್ರಿ ಎಲ್ಲಿ ಸರ್? ಜಿಲ್ಲೆ ಒಳಗೆ. ಹಾಂ ಸರ್. ಅಲ್ಲ ಹಂಗ ಆರೋಪ ನೀವು ಮಾಡತ್ತೀರಿ? ಹಾಂ ಅದೇನು ಸರ್. ಆ ಕಿರಣ್ ಅನ್ನೋ ನನಗೆ 3 ವರ್ಷದಿಂದ ಪರಿಚಯ ಸರ್. ಇಲ್ಲಿ ಬಿಜಾಪುರ ಸೆಷನ್ ಕೋರ್ಟಿಗೆ ಬಂದಾಗ ರೀ ಅವ್ನು ಪರಿಚಯ ಆಗಿದ್ದೀನಿ ಸರ್. ಅವನು SC ಮಂದಿ ಅಂತ ಹೇಳಿದ್ದೀನಿ ಸರ್. ಹೇಳಿ ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್. ಅವನು ಹೇಳಿ ನನ್ನ ಪರಿಚಯ ಇದೆ. ಹೌದು ಸರ್. ಕಿರಣ್ ಅನ್ನೋರಿಗೆ ನಮ್ಮ ಹೆಸರು ಹೇಳಿ ಒಂದೇ ಬಿಡ ಒಂದು ಮುಂದಿನ ಈಗ ಹೇಳಕ್ಕಾಗಲ್ಲ ಸರ್. ಜನರು ಏನು ನನ್ನ ಹೆಸರು ಮೇಲೆ ತೊಂದರೆ ಮಾಡ್ತೀರಂತಂದ್ರೆ ಹೇಳ್ತೀನಿ ಸರ್. ಯಾಕಂದ್ರೆ ನನಗೆ ಯಾರಿಗೂ ಇಷ್ಟ ಆಗಲ್ಲ ಸರ್ ನನ್ನ ತೊಂದರೆ ಕೂಡ. ನನ್ನ ಪಾಡಿ ನಾನು ಇದ್ದೀನಿ ರೀ. ಅದ್ರ ಜನ ನನ್ನ ಹೆಸರು ಹೇಳಿ ಕೆಲವು ಕಡೆ ಮಾಡಕತ್ತಾರ ಸರ್. ಗೊತ್ತಾಗ್ಯದ್ರಿ. ಕಂಪ್ಲೇಂಟ್ ಕೊಡಕ್ಕೆ ಬರಲಾಗ್ಯಾರ ಸರ್. ಒಂದೇ ರೀತಿಯಿಂದ ಭಾಳ ರೀತಿಯಿಂದ ಮಾಡ್ತಾರೆ ಸರ್. ಭೀಮಾ ತೀರ ಅಂದ ತಕ್ಷಣ ನಿಮ್ಮ ಹೆಸರು ಮತ್ತು ಚಂದ್ರಪುರ ಹೆಸರು ಭಾಳ ಮುಂಚೆನೆ ಬರ್ತದೆ. ಈಗ ಅವೆಲ್ಲ ಬಿಟ್ಟು ನೀವು ಏನು ಸಾಮಾನ್ಯ ನಾಗರಿಕ ಬದುಕಕ್ಕೆ ಇಷ್ಟಪಡ್ತೀರಿ? ಅದು ಮುಂದಿನ ಹೇಳಲ್ಲ ಸರ್. ಯಾಕಂದ್ರೆ ನನಗೆ ರೀ ಸಮಾಜಕ್ಕೆ ತೊಂದರೆ ಕೊಡೋದಲ್ಲಿ, ಡಿಪಾರ್ಟ್ಮೆಂಟ್ ನೆಮ್ಮದಿ ಹಾಳು ಮಾಡೋದಲ್ಲಿ ನನಗಂತೂ ಇಷ್ಟ ಇಲ್ಲ. ನನ್ನ ಪಾಡಿ ನಾನು ಇರ್ತೀನಿ. ನನ್ನ ಪಾಡಿ ತಲೆ ಕೆಡ್ಸಂದ್ರೆ ನಾನು 24 ಗಂಟೆದಾಗ ಯಾವಾಗಲೂ ಬಂದಕ್ಕೆ ಹಿಡಿತೀನಿ ಸರ್.
ನಾನು ನೀವು ಯಾರು ಸಬರಿಗೆ ಹೋಗುದಿಲ್ಲ? ಯಾರು ಸಬರಿಗೆ ಹೋಗಲ್ರಿ. ನನ್ನ ತನ ಬಂದ್ರೆ ಮನೆಗೆ ಹೊತ್ಕೊಂಡು ಹೊಡಿತೀನಿ ಸರ್, ನಾ ಬಿಡಲ್ಲ. ನಾ ಯಾರು ಬರ್ದ ತಲೆ ಕೆಡ್ಸೋಲ್ಲ. ನಾನು ಬರ್ದ ತಲೆ ಕೆಡ್ಸಂದ್ರೆ ನಾನು 24 ಗಂಟೆ ಹಣಿಗೆ ಹಚ್ಚಿ ಹೊಡಿತೀನಿ ಸರ್. ನಾನು ಕಮ್ಜೋರ್ ಇಲ್ಲ. ನಾನು ಇಷ್ಟೇ ಏನು ನಾನು ಡಿಪಾರ್ಟ್ಮೆಂಟ್ಗೆ ಅಜ್ಜಿ ಆಗ್ಬಿಡೋದು, ಸಮಾಜಕ್ಕೆ ಯಾವುದು ಕಿರಿಕಿರಿ ಬೇಡ, ನಮ್ಮ ಬೇಡ ಅಂತ ಬಿಡ್ತೀನಿ ಸರ್. ನಾನು ಅವ್ರು ಏನಾರ ತಿಳಿದಿರ್ಬೇಕು ಭಾಗಪ್ಪ ಕಮ್ಜೋರ್ ಅಂತ ಹೇಳಿ ನನಗೆ. ಯಾಕಂದ್ರೆ ಸರ್ ನನಗೆ ಡಿಪಾರ್ಟ್ಮೆಂಟ್ ಬಾರದಾಗ ಗೌರವ ಅದ, ಸಮಾಜಕ್ಕೂ ನನಗೆ ಗೌರವ ಅದ ಸರ್. ಚಿಂತನೆ ಒಳ್ಳೇದದ. ಹೌದು ಸರ್. ನನಗೆ ಯಾಕಂದ್ರೆ ಜನ ನೋಡ್ರಿ ನನ್ನ ಪಾಡಿಗೆ ನಾನು ಇದ್ರೆ ನನಗೆ ಪದಿ ತೊಂದರೆ ಕೊಡ್ತಾರೆ ಸರ್. ನಾನು ಹೇಳ್ತೀನಿ ಸರ್, ಅದು ಸಂದರ್ಭ ಬಂದಾಗ ನನಗೆ ಚಂದಪ್ಪನ ರಿಲೇಷನ್ದಾಗ ನಾನು ತೊಂದರೆ ಕೊಡ್ಲಾತಾರಲ್ರಿ, ಅದ್ರದ್ದು ಸ್ಟೋರಿ ನಾ ಮುಂದೆ ಹೇಳ್ತೀನಿ ಸರ್. ಈಗ ಹೇಳಂಗಿಲ್ಲ ನಾನು ರೀ. ಅವರು ಸಮಾಜಕ್ಕೆ ನಾವು ಒಳ್ಳೆಯವ್ರಂತ ಅನ್ಸ್ಕೊಳ್ಕತ್ತಾರ ಸರ್. ನನಗೆ ಕೆಟ್ಟವ್ ಮಾಡ್ಯಾರ. ಚಂದಪ್ಪನ ಆಸ್ತಿ ಕಾಲಾಗ ಭಾಗಪ್ಪಗ ನಮ್ಗೆ ಜಗಳ ಅಂತ ಹೇಳ್ತಾರೆ ರೀ. ಚಂದಪ್ಪನ ಆಸ್ತಿನೇ ಆಸ್ತಿಗೆ ನನಗೆ ಸಂಬಂಧ ಇಲ್ಲ ಸರ್. ಅದು ಸತ್ಯ ಏನದನ್ನ ಸಮಾಜ ತೀರ್ಮಾನ ಮಾಡ್ತಾರ. ಆಮ್ಯಾಗ ನಾ ಸಮಾಜಕ್ಕೆ ಹೇಳ್ತೀನಿ ಸರ್ ಅದು ಏನು ಅನ್ನೋದು. ಒಂದು ಕಾಲದಲ್ಲಿ ನೀವು ಒಂದು ನಾಣ್ಯದ 2 ಮುಖ ಆಗಿದ್ರಿ. ಹೌದು ಸರ್. ಚಂದಪ್ಪ ಅವ್ರು ನೀವು ತೀರ್ಕೊಂಡ ಮೇಲೆ ಕೂಡ ನೀವು ಆಲ್ಮೋಸ್ಟ್ ಸಮಾಜದಿಂದ ದೂರನೇ ಇಡ್ತಿದ್ರಿ. ಹೌದು ಸರ್. ಈಗ ನೀವು ಜನರ ಜೊತೆ ಬರ್ಕೊಂಡು ಎಲ್ಲವೂ ಬೇಡ ಅನ್ನೋ ತೀರ್ಮಾನ ತಗೊಂಡ್ರಿ. ಆದ್ರೂ ಜನ ನಿಮ್ಮದು ಮಿಸ್ಯೂಸ್ ಮಾಡ್ಕೋತಾ ಇದಾರೆ. ಅದು ಬೇಡ ಅಂತ ಹೇಳ್ತೀರಿ ನೀವು? ಇಲ್ಲ ಸರ್, ನಾ ಯಾವುದೇ ರೀತಿ ಜನರು ಬರದಾಗಲಿ ಸಮಾಜ ಬರದಾಗಲಿ ನಾ ಯಾವುದನ್ನು ಹಿಂಗ ಕೆಟ್ಟ ವಿಚಾರದಾಗ ಕೆಟ್ಟ ಭವನದಾಗಿಲ್ಲ. 24 ಗಂಟೆದಾಗ ನಾನು ಒಳ್ಳೆ ಮನಸ್ಸಿನಿಂದ ಒಳ್ಳೆ ವಿಚಾರದಿಂದ ಇರ್ತೀನಿ. ಆತ್ಮಸಾಕ್ಷಿಯಾಗಿ ಹೇಳ್ತೀನಿ ರೀ. ನನ್ನ ಬರದಾಗ ಕೆಟ್ಟ ವಿಚಾರ ಮಾಡೋರು ಚಂದಪ್ಪನ ಖಂಡನ್ದಾಗ ರೀ, ನಮ್ದು ರಿಲೇಷನ್ದಾಗ ಸರ. ಅದನ್ನ ಹೇಳ್ತೀನಿ, ಸ್ಟೋರಿ ಹೇಳ್ತೀನಿ ಸರ್. ಇವ್ರು ಯಾವ ನನ್ನ ಹೆಸರು ಹೇಳಿ ಎದಕ್ಕೆ ನನಗೆ ಅಜ್ಜಿ ಮಾಡಕತ್ತಾರ್ರಿ. ಮುಂದೆ ಹೇಳ್ತೀರಿ ಸಮಯ ಬಂದಾಗ? ನಾ ಸಮಯ ಬಂದಾಗ ಹೇಳ್ತೀನಿ ಸರ್. ನಾನು ಅದು ಸ್ಟೋರಿ ಕೊಡೋದಿದ್ದೀನಿ ರೀ. ನಾ ಇಷ್ಟು ದಿವ್ಸ ಯಾಕೆ ಹಾಕಿನಿ ಅಂದ್ರೆ ಸರ್, ನನಗೆ ಮೀಡಿಯಾದ ಮುಂದಾಗಲಿ ನನಗೆ ಹಿಂಗೆ ಚಾನಲ್ದಾಗ ಬರೋದು ಪೇಪರ್ ಬರೋದು ನನಗೆ ಇಷ್ಟ ಇಲ್ಲ ಸರ್. ಅದ್ರ ಸಲುವಾಗಿ ನಾನು ಅದ್ರಿಗೆ ಅನಿವಾರ್ಯವಾಗಿ ಹೇಳ್ಕತ್ತೀನಿ ಸರ್. ಯಾಕಂದ್ರೆ ಅವರು ಹೇಳ್ಯಾರಲ್ಲ ಸರ್, ಚಂದಪ್ಪ ನಮ್ಮ ಭಾಗಪ್ಪ ಚಂದಪ್ಪನ ಆಸ್ತಿ ಕಾಲಾಗಾಗಿ ನಮ್ಗೆ ಹಿಂಗೆ ಮಾಡ್ಲಕತ್ತಾನ ಅಂತಂದ್ರಿ. ಅದು ಸ್ಟೋರಿನೇ ಬೇರೆ ಅದ ಸಾಬ್ರಿ. ಅದು ಟೈಮ್ ಬಂದಾಗ ಹೇಳ್ತೀನಿ ಸರ್. ನನ್ನ ಹೆಸರು ಹೇಳಿ ದುಡ್ಡು ಇದು ಮಾಡ್ತಲ್ಲ ಸರ್. ನಾ ಯಾರಿಗೆಲ್ಲ ಜನರು ತೊಂದರೆ ಕೊಡಕ್ಕೆ ನಂಗೆ ಇಷ್ಟ ಆಗಲ್ಲ ಸರ್. ನನ್ನ ಹೆಸರು ಹೇಳಿ ದುಡ್ಡು ವಸೂಲು ಮಾಡಿದ್ರೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಮಾಡ್ಬೋದು ಸರ್. ನನ್ನ ಮೇಲೆ ಸ್ವಚ್ಛ ಇತ್ತಂದ್ರೆ ಡಿಪಾರ್ಟ್ಮೆಂಟ್ ಕರ್ಸಕ್ಕೆ ನಾ ಬರ್ತೀನಿ ಸರ್. ಯಾರ್ಯಾರು ಹಿಂಗೆ ಮಾಡಿದ್ದಾರೆ? ಈ ಕಿರಾಣಂದೇ ಇಟ್ಟು ಗೊತ್ತಾಗತ್ತಲ್ಲ ಸರ್. ಮತ್ತು ಏ ರವಿ ಅವರು ಅದು ಯಾವರು ಆ ಒಂದು ಹುಡುಗ ಅಲ್ಲಿ ಇಲ್ಲ ಈಗ ತಾಂಬ ಏನೋ ತಾಂಬದ ಬಲ್ಲಿ ಹುಡುಗ ಒಂದು ವೈದ್ಯ ಹುಡುಗ ಸರ್. ಅದು ಯಾವುದು ಅನಿಲ್ಲ ಎಷ್ಟು ಜನ ಗೊತ್ತಿಲ್ಲ. ಇಲ್ಲ ಸರ್, ಅವನು ಒಂದು ಹುಡುಗ್ರಿ ಒಂದು ಹುಡುಗ ಕಿಡ್ನಾಪ್ ಮಾಡ್ಕೊಂಡು ಹೋಯ್ದು ಒಂದು ರಾತ್ರಿ ಇಟ್ಟು ಹೊಡೆದನತ್ರಿ ಸರ್. ಅವನು ಅದು ಯಾವ ಹುಡುಗ ನಂಗೆ ಇನ್ನೂ ಗೊತ್ತಿಲ್ಲ ಸರ್. ಆ ಹುಡುಗ ಹುಡುಗನ ಹುಡುಗ ನಾನು ಜೊತೆ ಮಾತಾಡನ್ರಿ. ಒಟ್ಟು ನಿಮ್ಮ ಹೆಸರು ಹೇಳಿ ಮಾಡ್ತಾ ಇದಾರೆ? ನನ್ನ ಹೆಸರು ಹೇಳಿ ಮಾಡ್ಯಾನತ್ರಿ ಸರ್. ಅವನು 5 ಲಕ್ಷ ಡಿಮಾಂಡ್ ಮಾಡ್ಯಾನತ್ರಿ. ಈಗೇನೋ ತೋಡೆ ಕೊಟ್ಟಾರೇನೋ ಅನ್ನೋ ಸುದ್ದಿರಿ ಸರ್. ಅದು ತಾಂಬ ಬರ್ತಾರೆ ಸರ್. ಅದು ದೇವ್ರಿಪ್ರಿ ಪೊಲಿಟಿಷನ್ ಬಾ, ನಾನು ಬರ್ತೀನಿ ಸಾಹೇಬ್ರ ಮುಂದೆ ಮಾತಾಡೋದಂದ್ರೆ ಹುಡುಗ ಅಂಜಿ ಬರ್ಲಾಗೇನು ಸರ್. ನೀ ಕಂಪ್ಲೇಂಟ್ ಕೊಟ್ಟು ಹೇಳಿ ಮಾಡಿದೆ ಅಂತಂದ್ರೆ ನಿಮ್ಮ ಮನ್ಯಾಗ ಎಲ್ಲರಿಗೂ ಹುಡುಕಿನ ಇನ್ನೊಬ್ಬರ ಹೆಸರು ಹೇಳಿದ್ರೆ ಅವ್ರು ಏನೇನು ಮಾಡಿದ್ದಾರೆ? ಕಿರಣ್ ಜಮ್ಕಂಡಾಗ ಭಾಳ ಜನರ ಬಳಿ ದುಡ್ಡು ವಸೂಲಿ ಮಾಡ್ಯಾನತ್ರಿ ಸರ್. ಅವ್ನು ಏನೋ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ನಮ್ಮ ಹೆಸರು ಹೇಳಿ ಫೋಟೋ ತೋರ್ಸೋದು, ಅಣ್ಣವ್ರು ನಮ್ಗೆ ಪರಿಚಯ ಅದ್ರ, ಅಣ್ಣವ್ರನ್ನ ರೈಟ್ ಹ್ಯಾಂಡ್ ಇದ್ದೀನಿ ಹಿಂಗೆ ಏನೋ ಹೇಳ್ಯಾನ ಸರ್. ನಿಮಗೇನು ಸಂಬಂಧ ಇಲ್ಲ? ನನಗೇನು ಪರಿಚಯ ಅದಾನ ಸರ್. ಅವನು ಅಷ್ಟೇ ಪರಿಚಯ ಅದಾನ್ರಿ. ಈ ವ್ಯವಹಾರನಾಗ ನನಗೇನು ಸಂಬಂಧ ಇಲ್ಲ. ಅವ್ರೇನೋ ಇಲ್ಲಿಗಲ್ ಮಾಡಿದ್ರೆ ನಿಮ್ಗೆ ಸಂಬಂಧ ಇಲ್ಲ? ನನಗೇನು ಸಂಬಂಧ ಇಲ್ಲ ಸರ್. ನನಗೆ ಗೊತ್ತೂ ಇಲ್ರಿ ಆ ವಿಷಯ ರೀ. ಅವ್ನು ಕಿರಾಣ ಹಿಂಗೆ ಮಾಡಿ ವಸೂಲಿ ಮಾಡ್ಯಾನ ಸರ್. ಅದು ಅವನಿಗೆ ಬಿಟ್ಟು ಸರ್. ಯಾವ ಉದ್ದೇಶದಿಂದ ಮಾಡ್ಯಾನ ಕಾರಣ ಏನು? ಗರೀಬ್ ಮಂದಿ ಬಲ್ಲಿ ಇಸ್ಕೊಂಡ್ ಸರ್. ಕೇಳಕ್ ಹೋದ್ರೆ ದುಡ್ಡು ಕೇಳ್ತೀರಿ, ಮಕ್ಕಳು ಹಾಕೊಂಡು ಹೊಡಿತಾ ಇರ್ತಾರೆ ಸರ್. ಈಗ ಅಲ್ಲಿ ಅರ್ಜಿ ಕೊಟ್ಟಾರ ಸರ್. ನಿಮ್ಮ ಹೆಸರು ಹೇಳಿದಕ್ಕೆ ನೀವು ಎಲ್ಲರೂ ಕಂಪ್ಲೇಂಟ್ ಮಾಡ್ಬೋದಲ್ವಾ? ನಾವು ಸಾಹೇಬ್ರಿಗೆ ಮಾತಾಡೀನಿ ಸರ್. ನಾನು ಜಮಖಂಡಿ PS ಸಾಹೇಬ್ರಿಗೆ ಮಾತಾಡೀನಿ ರೀ. ಒಂದು ಲೀಗಲ್ ಆಗಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ರೆ ಕಂಪ್ಲೇಂಟ್ ಅವ್ರು ಬಾ ಅಂದ್ರೆ ಕೊಡ್ತೀನಿ ಸರ್. ನಾನು ಅದಕ್ಕೇನಿಲ್ಲ. ಯಾಕಂದ್ರೆ ನನಗೆ ಏನು ಗೊತ್ತಿಲ್ಲ ಸರ್. ನನಗೆ ಅಂಥವೆಲ್ಲ ಇಷ್ಟ ಆಗಲ್ಲ. ನಮ್ಮ ಜನರಿಗೆ ತೊಂದರೆ ಕೊಡೋದು ರೀ. ನನ್ನ ಪಾಡಿಗೆ ನಾನು ಇರ್ತೀನಿ ಸರ್. ನಾನು ಈಗ ಇಲ್ಲಿ ವಿಚಾರಣೆಗೆ ಬಂದಿದ್ರಿ? ಹಾಂ ಸರ್, ಕೋರ್ಟ್ ತಾರೀಕಿತ್ತು ಬಂದೀನಿ ರೀ. ಇವತ್ತು ಅಗ್ರಿಮೆಂಟ್ ಅದ್ರ ಸರ್, ಬಂದೀನಿ ಸರ್. ಒಂದು ಕಾಲದಲ್ಲಿ ವಿಜಯಪುರ ನಿಮ್ಮ